ಹಾಯ್ ಹಲೋ. ನೀವು ನೋಡ್ತೀರ ಬಾಬು ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಬಂದಿದ್ದೇನೆ ನಿಮ್ಮೊಂದು ಬಿಗ್ ಬೆಂಕಿ ಅಪ್ಡೇಟ್ ಕೊಡ್ಬೇಕಂತ ಹೇಳ್ಬೇಕಂತ. ಅದನ್ನು ಈ ವಿಡಿಯೋದಲ್ಲಿ ನೀವು ಬೆಂಕಿ ಅಪ್ಡೇಟ್ ನೋಡ್ಬೇಕಂದ್ರೆ ಸ್ಕಿಪ್ ಮಾಡಲಾರ್ದೆ ಕಂಟಿನ್ಯೂ ವಿಡಿಯೋ ನೋಡಬೇಕು, ಅಂದರೆ ಅರ್ಥ ಆಗುತ್ತೆ ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗುರು ಇವತ್ತು ದೊಡ್ಡ ಬಿಗ್ ಅಪ್ಡೇಟ್ ತಂದಿದ್ದೇನೆ ಅಂದರೆ ಬೆಂಕಿ ಅಪ್ಡೇಟ್ ಅಂತ ತಿಳ್ಕೊಬೋದು ನೀವು ಹೇಳ್ಬೇಕಂದ್ರೆ. ಯಾಕಂದರೆ ನಿಮಗೆಲ್ಲ ಗೊತ್ತೇ ಇರೋದಾಗೆ ಆಲ್ರೆಡಿ ಎಲ್ಲ ಜನರಿಗೆ ಗೊತ್ತಿರುತ್ತೆ. WPL ಅಂದರೆ ಒಂದು ಜನರಿಗೆ ಕ್ರಿಕೆಟ್ ಪ್ರೇಮಾಭಿಮಾನಿಗಳು ಯಾರು ಇದ್ದಾರಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಹೇಳ್ಬೇಕಂದ್ರೆ ನಮ್ಮ ಆರ್ ಸಿ ಬಿ ಇದು 2ನೇ ಮ್ಯಾಚ್ ಆಡ್ತಿರೋದು ಇವತ್ತು ಗೆಲ್ಲೇಬೇಕು ನಮ್ಮದು ಆರ್ ಸಿ ಬಿ. ಹೇಳ್ಬೇಕಂದ್ರೆ ಇದು ಎಲ್ಲಿ ನಡೀತಿದೆ ಅಂತ ಹೇಳ್ಬೇಕಂದ್ರೆ DY ಪಾಟೀಲ್ ಸ್ಟೇಡಿಯಂ. ಇದೇನಪ್ಪ ಗುರು, ಎಲ್ಲ ಮ್ಯಾಚ್ಗಳು DY ಪಾಟೀಲ್ ಸ್ಟೇಡಿಯಂನಲ್ಲಿ ನಡೀತವೆ ಅಂತ ತಿಳ್ಕೊತಿರ್ಬೋದು. ಚೇಂಜ್ ಆಗ್ತಿರ್ಬೋದು. ಅವರು BCCI ರೂಲ್ ಪ್ರಕಾರ ಯಾವ ಥರ ಸ್ಟೇಡಿಯಂ ಅವ್ರದ್ದೇ ರೂಲ್ಸ್ ಪ್ರಕಾರ ನಡೀತಿರುತ್ತೆ. ಈ ಸ್ಟೇಡಿಯಮು ಮುಂಬೈದಲ್ಲಿದೆ. ಆವಾಗಲೇ ಹೇಳ್ದಂಗೆ 2 ಸ್ಟೇಡಿಯಂ ಅಂತ ನಾನು ಹೇಳಿದ್ದೆ. ಒಂದು DY ಪಾಟೀಲ್ ಸ್ಟೇಡಿಯಂ, ಒಂದು ವಾಂಖೇಡೆ ಸ್ಟೇಡಿಯಮು. ಇದು DY ಪಾಟೀಲ್ ಸ್ಟೇಡಿಯಂ ಮುಂಬೈ. ಇವತ್ತು ಮಿಂಚಲೇಬೇಕು ಗುರು ನಮ್ಮ ಆರ್ ಸಿ ಬಿ ಟೀಮು. ಯಾಕಂದರೆ ನಮ್ಮ ಫೈನಲ್ಗೆ 4 ಮಾಡ್ಬೇಕಂದ್ರೆ ಇಲ್ಲಿದ್ದಿಂದ ಪರಿಶ್ರಮ ಪಡ್ಕೊತಾನೆ ಹೋಗ್ಬೇಕಂತ ಹೇಳ್ತಾನೆ. ಯಾಕಂದರೆ ಹೋದ ಮ್ಯಾಚನ್ನ ಪರಿಶ್ರಮ ಕೊಟ್ಟು ಆಡಿ ಎಲ್ಲರೂ ಒಗ್ಗಟ್ಟಿನಲ್ಲೇ ಬಲವಿದೆ ಅಂತಾರಲ್ಲ, ಅದೇ ಥರ ಎಲ್ಲರೂ ಒಗ್ಗಟ್ಟು ಆಡಿದಂದರೆ ನಮ್ಮ ಆರ್ ಸಿ ಬಿ 4 ಮಾಡೇ ಮಾಡ್ತೀವಿ. ಇವತ್ತು ಡಾಮಿನೇಟ್ ಮಾಡೇ ಮಾಡುತ್ತೆ. ಯಾರು ಆರ್ ಸಿ ಬಿ ಅಭಿಮಾನಿಗಳಿದ್ದಾರಲ್ಲ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಅಂತ ಹಾಕಿ, ಯಾವ ಊರಲ್ಲಿ ಹಾಕಿ ಇದಿರತ್ತೆ ಗೊತ್ತಾಗುತ್ತೆ ನನಗೆ ಆರ್ ಸಿ ಬಿ ಫ್ಯಾನ್ಸ್ ನೀವು ಅಂತ. ಅದಕ್ಕೆ ಇವತ್ತು ನಿನ್ನೆ ಹೋದ ಮ್ಯಾಚು ಆರ್ ಸಿ ಬಿ ಮ್ಯಾಚಲ್ಲಿ ಸ್ಮೃತಿ ಮಂದನ ಡಾಮಿನೇಟ್ ಮಾಡೋಕ್ಕಾಗಿಲ್ಲ. ಈ ಮ್ಯಾಚಲ್ಲಿ ಆದರೂ ಡಾಮಿನೇಟ್ ಮಾಡ್ತಾರಂತ ನಾನು ಅನ್ಕೋತೀನಿ. ಇವತ್ತು ನಮ್ಮ ಆರ್ ಸಿ ಬಿ ಬೆಂಕಿ ಸ್ಕ್ವಾಡಿಂದ ಇಲ್ಲಿದೆ ಹೇಳ್ಬೇಕಂದ್ರೆ ಯಾರ್ಯಾರಂದರೆ ಒಂದು ಸ್ಮೃತಿ ಮಂದನ ಕ್ಯಾಪ್ಟನ್ ಆಡ್ತಾರೆ. ಆಮೇಲೆ ಈ ಪೆರಿ ಅವರು ಹೋದ ಸೀಸನಲ್ಲಿ ಯಾವ ಥರ ಬೆಂಕಿ ಮ್ಯಾಚ್ ಆಡಿದಾರೆ ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಸಿಕ್ಸರ್ ಮೇಲೆ ಸಿಕ್ಸರ್ ಸಿದ್ದು ಥರ ಆಡಿದಾರೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನೊಂದು ಈ ಪೆರಿ, ಆಮೇಲೆ ಆರ್ ಗೋಸರು ವಿಕೆಟ್ ಕೀಪರ್ ಆಗ್ಬೋದು, G ವರೇಮ್ ಅವರು, ಆಮೇಲೆ ಸ್ನೇಹ ರಾಣಾ ಅವರು, RS ಥಾಕೂರ್ ಅವರು, ಆಮೇಲೆ S ಮೇಘ್ನಾ ಅವರು, RA ಬಿಸ್ಟ್ ಅವರು, K ಔಜಾ, C ಡೆನ್ ಕಿಮ್ ಗರ್ತ್, ಇವರು ಎಲ್ಲ ಹಾಸ್ಟೆಲ್ ಪ್ಲೇಯರ್ಸ್, ಸೌತ್ ಆಫ್ರಿಕಾ ಪ್ಲೇಯರ್ಸ್ ಇದ್ದಾರೆ ಒಂದಿಷ್ಟು ಜನ. ನಮಗೂ ನಮ್ಮ ಶ್ರೇಯಾಂಕ ಪಾಟೀಲ್ ಕನ್ನಡತೆ ಅಂತ ಹೇಳ್ಬೋದು. ಕನ್ನಡಿಗರಿಗೆ ಹೆಮ್ಮೆ ಆಗುತ್ತೆ. ಹೇಳ್ಬೇಕಂದ್ರೆ ಯಾವ ಥರ ಅಂದರೆ ನಮ್ಮ ಆರ್ ಸಿ ಬಿ ಮೆನ್ಸ್ ಟೀಮ್ನಲ್ಲಿ ಇದ್ದಾರಲ್ಲ ದೇವದತ್ ಪಡಿಕ್ಕಲ್, ಆ ಥರ ಒಂದು ನಮ್ಮ ಈ WPL ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಶ್ರೇಯಾಂಕ ಪಾಟೀಲ್ ಅಂತ ಹೇಳ್ಬೋದು. ಇದೇ ಥರ ಅವರು ಹೋದ ಮ್ಯಾಚಲ್ಲೇ ಡಾಮಿನೇಟ್ ಮಾಡಿದರು ಬಾಲಿಂಗಲ್ಲಿ. ಹೇಳ್ಬೇಕಂದ್ರೆ ಈ ಸಲನೂ ಡಾಮಿನೇಟ್ ಮಾಡಲೇಬೇಕಂತ ಹೇಳ್ತೀನಿ. ಯಾಕಂದರೆ ಇವತ್ತು ಮಿಂಚಲೇಬೇಕು ಶ್ರೇಯಾಂಕ ಪಾಟೀಲ್ ಅವರು ಕನ್ನಡತೆ. ಇವತ್ತು ಆಡಿದರೆ ನಮ್ಮ ಆರ್ ಸಿ ಬಿಗೆ ಒಂಥರ ಹೆಮ್ಮೆ. ಯಾಕಂದರೆ ಅವರೇ ಕನ್ನಡಿಗರು ನಮ್ಮ ಟೀಮ್ಗೆ ನಮ್ಮದೇ ಟೀಮು 4 ತಂದು ಕೊಡ್ತಾರಲ್ಲ, ಆ ಥರ ಸ್ಮೃತಿ ಮಂದನ್ ಅವರು ಆಡ್ಬೇಕು ಇವತ್ತು ಹೇಳ್ತೀನಿ. ಯಾಕಂದರೆ ಅವ್ರು ಹೋದ ಮ್ಯಾಚಲ್ಲಿ ಅಷ್ಟು ಸ್ವಲ್ಪ ಫಾರ್ಮ್ ಕಳೆದುಕೊಂಡ್ರು ಅಂತ ಹೇಳ್ಬೋದು. ಈ ಮ್ಯಾಚಲ್ಲಾದರೂ ಫಾರ್ಮ್ ತೊಗೊಂಡು ಒಂದು ಬೆಂಕಿ ಆಟ ಆಡಿ ಒಂದು 50-70 ರನ್ನರ್ ಆದರೂ ಆಡಿ ಸೆಂಚುರಿ ಹೊಡಿಬೇಕಂತ ನನಗೆ ಆಶಿಸ್ತೀನಿ ನಾನು. ಆಮೇಲೆ ಆ ಕಡೆ UP ವಾರಿಯರ್ಸ್ ಟೀಮ್ಗೆ ಹೋದ್ರೆ ಹೇಳ್ಬೇಕಂದ್ರೆ ಯಾವ ಥರ ಅಂದರೆ ಗ್ರೇಸ್ ಹ್ಯಾರಿಸ್ ಅವರು ಓಪನರ್, ಆಮೇಲೆ ಜೆರ್ಜುಲೋ ಅವ್ರ ಜೊತೆ ಇಬ್ಬರು ಓಪನರ್ ಬರ್ತಾರೆ. ಹೇಳ್ಬೇಕಂದ್ರೆ ಗ್ರೇಸ್ ಹ್ಯಾರಿಸ್ ಒಂದು ಮ್ಯಾಟಿಗೆ ಆಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಜೋಡಿ ಇನ್ನೊಬ್ರು ಪಾರ್ಟ್ನರ್ ಇದ್ರಲ್ಲ, ಅವರು ಯಾರೋ ಜರ್ಜವಾಲ್ ಅವರು 99 ರನ್ ಆಡ್ರು. ಇನ್ನೊಂದೇ ರನ್ ಬಾಕಿ ಹೇಳ್ಬೇಕಂದ್ರೆ 100 ರನ್. ಅವ್ರು ನೋಡಿ ಸ್ವಲ್ಪ ಅವ್ರನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಗ್ರೌಂಡಲ್ಲಿ ಯಾಗಾದರೂ ವಿಕೆಟ್ ತೆಗಲೇಬೇಕು. ಯಾಕಂದರೆ ಅವ್ರಿಗೆ ಒಂದು ಹಿಡಿತ ಸಿಕ್ಕಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಈ ಮ್ಯಾಚಲ್ಲಿ ಅವ್ರಿಗೆ ಬಂದು ಗುಡಿಸ್ಲಿ ಅವ್ರಿಗೆ ಒಂಥರ ಗಾಬರಿ ಮಾಡಿಬಿಟ್ರೆ ಇವತ್ತು ನಮಗೆ ಮಿಂಚಿನ ಬ್ಯಾಟಿಂಗ್ ಆಗಲಿ ಮಿಂಚಿನ ಬಾಲಿಂಗಿಂದ ಆರ್ ಸಿ ಬಿಯಿಂದ ಬರಲೇಬೇಕಂತ ನಾನು ಹಾರೈಸ್ತೀನಿ. ಹಂಗೆ ಆಸೆ ಪಡ್ತೀನಿ, ಬರಲೇಬೇಕು ಇವತ್ತು ಆರ್ ಸಿ ಬಿ ಗೆಲ್ತಾ ಅಂತ. ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಯಾರ್ಯಾರು ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ ಕಮೆಂಟ್ ಹೊಡೀರಿ. ಆರ್ ಸಿ ಬಿ ಫ್ಯಾನ್ಸ್ ಯಾವ ಊರಲ್ಲಿ ಯಾವ ಥರ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ ನಮಗೆಲ್ಲ ಗೊತ್ತಾಗುತ್ತೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಗುಡ್ ಬೈ.